Hello everyone, I hope I am audible. AI Essential Day 7 ಇವತ್ತು ಪ್ರಾಂಪ್ಟ್ ಇಂಜಿನಿಯರಿಂಗ್ನ 4ನೇ ದಿನ. ನಿನ್ನೆ ಹೇಳಿದ ಮೆಥಡನ್ನು ಫಾಲೋ ಮಾಡಿದ್ದೀರಾ ಅಂತ ಗೊತ್ತಿಲ್ಲ. ನಿನ್ನೆ ಹೇಳಿದ ಮೆಥಡ್ ಯಾವುದು ಅಥವಾ ಪ್ರಾಂಪ್ಟ್ ಯಾವ ಥರ ಶಾರ್ಟ್ ಪ್ರಾಂಪ್ಟಿಂಗ್ ಅಂತ ಹೇಳಿದ್ದೆ, ಟ್ರೈ ಮಾಡಿದ್ದೀರಾ? ನೋಡಿ, ಟ್ರೈ ಮಾಡದೇ ಇದ್ದರೆ ವರ್ಕ್ ಆಗೋದಿಲ್ಲ, ಟ್ರೈ ಆದರೂ ಮಾಡಬೇಕು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಮಸ್ಯೆ ಬರುತ್ತೆ, ಅದನ್ನು ಹೇಗೆ ಇರುವಂಥ ಮೆಥಡನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬಹುದು, ಬೆಟರ್ ಅಪ್ರೋಚ್ ಇದೆಯಾ, ಬೆಟರ್ ಪ್ರಾಂಪ್ಟ್ ರೆಡಿ ಮಾಡಬಹುದಾ ಅಂತ ನೋಡಿ. ಇವತ್ತು ನೋಡೋಣ. ಡೋಂಟ್ ಆಸ್ಕ್ ಫಾರ್ ದಿ ಆನ್ಸರ್, ಆಸ್ಕ್ ಫಾರ್ ದಿ ಥಿಂಕಿಂಗ್ ಮೇನ್ ಥೀಮ್ ಇವತ್ತಿಂದು. ಚೈನ್ ಆಫ್ ಥಾಟ್ ಪ್ರಾಂಪ್ಟಿಂಗ್ ಅಂತ ಸಹ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಡೀಟೇಲ್ಸ್ ಸಿಗುತ್ತೆ. ಏನು ಮಾಡ್ತಾರೆ ಅಂದರೆ, instead of asking give me the answer, ask think through the problem step by step before answering. ಡೈರೆಕ್ಟ್ ಆಗಿ ಎಐಗೆ ಆನ್ಸರ್ ಕೊಡು ಅಂತ ಕೇಳೋದಲ್ಲ, ಆದರೆ ಆನ್ಸರ್ ಕೊಡೋಕ್ಕಿಂತ ಮೊದಲು ಎಲ್ಲ ಹಂತಗಳನ್ನು ನೋಡಿ ಥಿಂಕ್ ಮಾಡಿ ಆಮೇಲೆ ಆನ್ಸರ್ ಕೊಡು ಅಂತ. ಆವಾಗ ಅದೇನಾಗುತ್ತೆ ಅಂದರೆ, ದಿಸ್ ಫೋರ್ಸಸ್ ಎಐ ಟು ರೀಸನ್ rather than jump directly to a conclusion. ಎಷ್ಟೋ ಸಾರಿ ಎಐ ನೀವು ಹೇಳದೇ ಇದ್ದರೆ ಹೆಲ್ಯುಸಿನೇಟ್ ಮಾಡಬಹುದು ಅಥವಾ ಡೈರೆಕ್ಟಾಗಿ ಫಾಸ್ಟಾಗಿ ರಿಸಲ್ಟ್ ಕೊಡಲಿಕ್ಕೆ ರೆಡಿಯಾಗಿರುತ್ತೆ. ಸರಿನಾ ತಪ್ಪ ಅನ್ನೋದು ಎಷ್ಟೋ ಸಾರಿ ನೋಡದೆ ರಿಸಲ್ಟ್ ಕೊಡಬಹುದು. ಒಂದು ಉದಾಹರಣೆ ನೋಡೋಣ, ಹೇಗಿರುತ್ತೆ ಈ ಚೈನ್ ಆಫ್ ಥಾಟ್ ಪ್ರಾಂಪ್ಟಿಂಗ್ ಅಂತಂದರೆ. ಒಂದು ಪ್ರಾಂಪ್ಟ್ ಇದೆ ನೋಡಿ, ಆ್ಯಕ್ಟ್ ಆ್ಯಸ್ ಬಿಸ್ನೆಸ್ ಕನ್ಸಲ್ಟೆಂಟ್. ಈಗ ಫಸ್ಟು ಒಂದು ಏನು ಮಾಡಿದ್ದೀವಿ, ರೋಲ್ ಅಸೈನ್ ಮಾಡ್ತಾ ಇದ್ದೀವಿ. ಈಗ ನೀವೊಂದು ಬಿಸ್ನೆಸ್ ಮಾಡಲಿಕ್ಕೆ ಹೊರಟಿದ್ದೀರಿ, ಆ ಬಿಸ್ನೆಸ್ಸನ್ನು ಅದು ಅನಲೈಸ್ ಮಾಡಬೇಕು. ಅನಲೈಸ್ ಸ್ಟೆಪ್ ಬೈ ಸ್ಟೆಪ್ ಬೆನಿಫಿಟ್ಸ್, ರಿಸ್ಕ್, ಟೈಮ್ ಇನ್ವೆಸ್ಟ್ಮೆಂಟ್, ರೆವೆನ್ಯೂ ಪೊಟೆನ್ಷಿಯಲ್, ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ. ಅಂದರೆ ನೀವು ಡೈರೆಕ್ಟಾಗಿ ಎಲ್ಲ ಕೊಟ್ಬಿಡು ಒಂದೇ ಸಾರಿ ಅಂತ ಹೇಳೋದಿಲ್ಲ. ಅದರ ಬದಲು ಈ ರೀತಿ ಇಲ್ಲಿ ಯಾವುದೇ ಬಿಸ್ನೆಸ್ ಬೇಕಾದರೂ ಮೆನ್ಷನ್ ಮಾಡಬಹುದು. ಆ್ಯಕ್ಟ್ ಆಸ್ ಅ ಬಿಸ್ನೆಸ್ ಕನ್ಸಲ್ಟೆಂಟ್ ಅಂತ ಇದೆಯಲ್ವಾ, ಅದ್ರ ಮುಂದೆ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಬಿಸ್ನೆಸ್ ರಿಲೇಟೆಡ್ ಟು ದಿಸ್ ಸೆಕ್ಟರ್, ಅಥವಾ ನಿಮ್ದು ಏನು ಬಿಸ್ನೆಸ್ ಇದೆಯೋ ಅದನ್ನು ಮೆನ್ಷನ್ ಮಾಡಬಹುದು. ಈಗ ಆ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಬೆನಿಫಿಟ್ಸ್ ಏನಿದೆ, ರಿಸ್ಕ್ ಏನಿದೆ, ಟೈಮ್ ಎಷ್ಟು ಕೊಡಬೇಕು, ರೆವೆನ್ಯೂ ಇದೆಯಾ ಇಲ್ವಾ, ಲಾಂಗ್ ಟರ್ಮ್ನಲ್ಲಿ ಇದನ್ನು ಕಂಟಿನ್ಯೂ ಮಾಡಬಹುದಾ ಅಂತ ಹೇಳಿ ಅಷ್ಟು ಕೊಟ್ಟು, ಅದಾದಮೇಲೆ ದೆನ್ ಗಿವ್ ಯುವರ್ ರೆಕಮೆಂಡೇಶನ್. ಈ ರೀತಿ ಪ್ರಾಂಪ್ಟ್ ಕೊಡೋದು. ಇದಕ್ಕೆ ಚೈನ್ ಆಫ್ ಥಾಟ್ ಪ್ರಾಂಪ್ಟಿಂಗ್. ಸ್ಟೆಪ್ ಬೈ ಸ್ಟೆಪ್ಪು ರೀಸನಿಂಗ್, ವಿತ್ ರೀಸನಿಂಗ್, ಏನೇನೋ ಕೊಡೋದು ಅಲ್ಲ, ವಿತ್ ರೀಸನ್ಸ್ ಮತ್ತು ಪ್ರತಿಯೊಂದನ್ನು ವಿವರವಾಗಿ ಕೊಡಲಿಕ್ಕೆ ಹೇಳೋದು. ಫಾರ್ಮುಲಾ ಬೇಕಿದ್ರೆ ಮೊದಲು ಆ್ಯಕ್ಟ್ ಆ್ಯಸ್ ರೋಲ್ ಅಸೈನ್ ಮಾಡಿ, ಆಮೇಲೆ ನಿಮ್ಗೇನು ಬೇಕೋ ಟಾಸ್ಕನ್ನು ಹೇಳಿ, ಸಾಲ್ವ್ ದಿ ಪ್ರಾಬ್ಲಮ್ ಸ್ಟೆಪ್ ಬೈ ಸ್ಟೆಪ್, ಎಕ್ಸ್ಪ್ಲೇನ್ ಯುವರ್ ರೀಸನಿಂಗ್, ದೆನ್ ಪ್ರೊವೈಡ್ ದಿ ಫೈನಲ್ ಆನ್ಸರ್. ಇದು ಮುಖ್ಯವಾಗಿ ಇಲ್ಲಿ ಬರುವಂತಹ ಒಂದು ಸ್ಟೆಪ್ಸ್. ಅದಕ್ಕಿಂತ ಇನ್ನೂ ಬೆಟರ್ ಫಾರ್ಮುಲಾ ಡೀಟೇಲ್ ಆಗಬೇಕು ಅಂತಂದರೆ, ಮೊದಲು ರೋಲ್ ಅಸೈನ್ ಮಾಡಿ ಆದಮೇಲೆ ಹೇಳಿ ಅದರ ಹತ್ರ, ಬಿಫೋರ್ ಆನ್ಸರಿಂಗ್ ಅನಲೈಸ್ ದಿ ಪ್ರಾಬ್ಲಮ್, ಐಡೆಂಟಿಫೈ ಕೀ ಫ್ಯಾಕ್ಟರ್ಸ್, ಇವ್ಯಾಲ್ಯುವೇಟ್ ಆಪ್ಷನ್ಸ್ ಕೊಡಿ. ಅಂದರೆ ಏನೇನು ಆಪ್ಷನ್ ಇದೆ ಅದನ್ನು ಡೈರೆಕ್ಟಾಗಿ ಇವ್ಯಾಲ್ಯುವೇಟ್ ಮಾಡು ಅಂತ ಹೇಳೋದು. ರೆಕಮೆಂಡ್ ದಿ ಬೆಸ್ಟ್ ಸೊಲ್ಯೂಷನ್, ಹಾಗಾದರೆ ಇದರಲ್ಲಿ ಬೆಸ್ಟ್ ಯಾವುದು. ಆವಾಗ ಯಾವುದೇ ಎಐ ಈಗಿರುವಂತಹ ಒಂದು ಸಿಚುವೇಶನ್ ನೋಡಿದರೆ ನಿಮ್ಮ ಹತ್ರ ಅದು ಇನ್ನೂ ಡೀಟೇಲ್ಸ್ ಕೇಳುತ್ತೆ. ನೀವು ಯಾರು, ನೀವೇನು ಮಾಡ್ತಾ ಇದ್ದೀರಿ, ಇನ್ನೂ ಹೆಚ್ಚಿನ ಡೀಟೇಲ್ಸು ನೀವು ಬೇಕಿದ್ರೆ ಕೊಟ್ಟು ಆಮೇಲೆ ಒಳ್ಳೆ ಆನ್ಸರನ್ನು ಪಡ್ಕೋಬಹುದು. ಇದು ಹೆಚ್ಚಾಗಿ ಯಾವುದಕ್ಕೆ ಯೂಟಿಲೈಸ್ ಆಗುತ್ತೆ ಅಂದರೆ, ಈಗ UPSC ಪ್ರಿಪರೇಷನ್ ಇದೆ, ನಿಮ್ಮದು ಯಾವುದೋ ಒಂದು ಸ್ಟಡಿ ಮೆಥಡ್ ಇದೆ, ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ನೀವು. ಈಗ ಅದನ್ನು ಕೊಡ್ತೀರಿ UPSC ಮೆಂಟರ್ ಅಥವಾ UPSC ಎಕ್ಸ್ಪರ್ಟ್ ಅಂತ ಕೊಟ್ಟು, ರೋಲ್ ಕೊಟ್ಟು, ಆಮೇಲೆ ಎಐ ಹತ್ರ ಕೇಳೋದು, ನನ್ನ ಹತ್ರ ಇಂತಿಂಥ ಸಮಸ್ಯೆ ಇದೆ, ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಬೇಕು, ಹೇಗೆ ಮಾಡಿಕೊಡೋದು, ನಾನು ಇದರಲ್ಲಿ ಇಂತಿಂಥ ಸಮಸ್ಯೆ ದಿವಸ ಬರ್ತಾ ಇದೆ ನನಗೆ, ಇದನ್ನು ಸಾಲ್ವ್ ಮಾಡ್ಕೋಬೇಕು. ಆ ಥರ ಕೊಟ್ಟು ಅದರ ಹತ್ರ ಫೈನಲ್ ಆನ್ಸರ್ ಕೇಳೋದು, ರೀಸನ್ ಕೇಳೋದು. ಮತ್ತು ಕರಿಯರ್ ಡಿಸಿಷನ್ ಅಂತಂದರೆ ಮುಂದೆ ಯಾವ ಜಾಬ್ ಒಳ್ಳೆಯದು, ಕರೆಂಟ್ ಮಾರ್ಕೆಟ್ ಟ್ರೆಂಡ್ಸನ್ನು ಅಬ್ಸರ್ವ್ ಮಾಡಿ ಹೇಳು ಅಂತ ಹೇಳಬೇಕು. ಬಿಸ್ನೆಸ್ ಪ್ಲ್ಯಾನಿಂಗ್ ಇರಬಹುದು, ಕಂಟೆಂಟ್ ಸ್ಟ್ರಾಟಜಿ, ಲರ್ನಿಂಗ್ ಡಿಫಿಕಲ್ಟ್ ಕಾನ್ಸೆಪ್ಟ್. ತುಂಬ ಬೇರೆ ಬೇರೆ ಡಿಫಿಕಲ್ಟ್ ಕಾನ್ಸೆಪ್ಟ್ ಇರುತ್ತೆ, ಅರ್ಥ ಆಗದೇ ಇದ್ದರೆ ಅದರ ಬಗ್ಗೆ ಒಂದು ಪ್ರಾಂಪ್ಟ್ ಮೊದಲೇ ಕೊಟ್ಟಿದ್ದೆ, ಹೇಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಅಂತ.
ಅಲ್ಲೂ ಸಹ ನೀವು ನೋಡಿದ್ರಿ ಅಲ್ವಾ, ಡಿಫಿಕಲ್ಟ್ ಕಾನ್ಸೆಪ್ಟ್. ಇಲ್ಲೂ ಅದನ್ನೇ ಅಪ್ಲೈ ಮಾಡಬಹುದು. ಅಂದರೆ ಒಂದು ಟಾಪಿಕ್ ಇದೆ, ನನಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲನೇಷನ್ ಬೇಕು. ಮೊದಲು ಒಂದು ಮಗು, ಆಮೇಲೆ ಸ್ವಲ್ಪ ವಯಸ್ಸಾದ ಅಂದರೆ ಹೈಸ್ಕೂಲು, ಅಡಲ್ಟ್, ಆಮೇಲೆ ಮಿಡ್ ಏಜ್, ಆಮೇಲೆ ಆಸ್ಪಿರೆಂಟ್, ಬೇರೆ ಬೇರೆ ರೋಲ್ ಅಸೈನ್ ಮಾಡಿ ಸಾರಿ ಅದಕ್ಕೆ ಪ್ರಾಂಪ್ಟನ್ನು ರೆಡಿ ಮಾಡೋದು ಆ ರೀತಿ. ಆಮೇಲೆ ಅದು ಕೊಡುತ್ತೆ. ಈಗ ಒಂದು ಆ್ಯಕ್ಟಿವಿಟಿ ನೋಡಿ, ಬೇಕಿದ್ರೆ ಒಬ್ರು ಏನು ಕೇಳ್ತಾರೆ, ಹೌ ಕ್ಯಾನ್ ಐ ಇಂಪ್ರೂವ್ ಮೈ ಇಂಗ್ಲೀಷ್ ಅಂತ ಡೈರೆಕ್ಟಾಗಿ ಕೇಳ್ತಾರೆ. ಹಾಗೆ ಕೇಳಿದರೆ ಚೆನ್ನಾಗಿರೋ ರಿಸಲ್ಟ್ ಬರೋದಿಲ್ಲ. ಅದ್ರ ಬದಲು ಆ್ಯಕ್ಟ್ ಆ್ಯಸ್ ಅನ್ ಇಂಗ್ಲೀಷ್ ಕೋಚ್ ಅಂತ ಕೊಡಿ. ಥಿಂಕ್ ಸ್ಟೆಪ್ ಬೈ ಸ್ಟೆಪ್, ಐಡೆಂಟಿಫೈ ಕಾಮನ್ ಬಿಗಿನರ್ ಪ್ರಾಬ್ಲಮ್ಸ್, ಸಜೆಸ್ಟ್ ಸೊಲ್ಯೂಷನ್ಸ್, ಮತ್ತು ಪ್ರಯಾರಿಟೈಸ್ ದಿ ಸೊಲ್ಯೂಷನ್ಸ್, ಕ್ರಿಯೇಟ್ 30 ಡೇ ಇಂಪ್ರೂವ್ಮೆಂಟ್ ಪ್ಲ್ಯಾನ್. ಇದ್ರ ಜೊತೆ ನಿಮಗೆ ಎಷ್ಟು ಟೈಮ್ ಇದೆ, ದಿವಸಕ್ಕೆ ಎಷ್ಟೊತ್ತು ಕೊಡಬಹುದು ಅನ್ನೋದನ್ನು ಮೆನ್ಷನ್ ಮಾಡಿದರೆ, ಮತ್ತು ನಿಮಗೇನು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಅದಕ್ಕೆ ಹೇಳಿದರೆ ಅದು ಚೆನ್ನಾಗಿರೋ ರೆಸ್ಪಾನ್ಸ್ ಕೊಡುತ್ತೆ. ಅದ್ರ ಬಿಟ್ಟು ಡೈರೆಕ್ಟಾಗಿ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದರೆ ಜನರಲ್ ಆಗಿ ಒಂದು ಆನ್ಸರ್ ಕೊಡುತ್ತೆ ಅಷ್ಟೇ. ಮತ್ತು ತುಂಬ ಜನ ಸ್ಟೆಪ್ ಬೈ ಸ್ಟೆಪ್ ಥಿಂಕ್ ಮಾಡ್ತಾ ಇರೋದು ಅಂತ ಅಂದ್ಕೊಳ್ತಾರೆ. ಆದರೆ ಎ ಐಗೆ ನೀವೇನು ಹೇಳಬೇಕು, ಥಿಂಕಿಂಗ್ ಫ್ರೇಮ್ವರ್ಕ್ ಕೊಡಬೇಕು. ಅಂದರೆ ಈ ಥರ ನನಗೆ ರಿಸಲ್ಟ್ ಬೇಕು ಅಂತ ನೀವು ಹೇಳಿದರೆ, ಆವಾಗ ಅನಲೈಸ್ ಕಾಸಸ್ ಇರಬಹುದು, ಅನಲೈಸ್ ಎಫೆಕ್ಟ್ಸು, ಇವ್ಯಾಲ್ಯುವೇಟ್ ಸೊಲ್ಯೂಷನ್ಸು, ರೆಕಮೆಂಡ್ ಬೆಸ್ಟ್ ಆಪ್ಷನ್, ಈ ಥರ ನೀವು ಮೊದಲೇ ಹೇಳಿದರೆ ಅದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಈಗ ಇಲ್ಲಿ ಒಂದು ಪ್ರಾಜೆಕ್ಟ್ ಇದೆ, ಅದು ಬೇಕಾದರೆ ನೀವು ಮಾಡಬಹುದು. ಒಂದು ಕರಿಯರ್ ಕೌನ್ಸಿಲರ್ ಥರ ಎ ಐ ಆ್ಯಕ್ಟ್ ಮಾಡಿ ಅಂತ ಹೇಳ್ತೀರಿ. ಐ ವಾಂಟ್ ಟು ಬಿಕಮ್ ಅ ಡೇಟಾ ಅನಲಿಸ್ಟ್. ಡೇಟಾ ಅನಲಿಸ್ಟ್ ಅಂತಂದರೆ ಇದನ್ನು ನೀವು ರಿಪ್ಲೇಸ್ ಮಾಡ್ಕೊಳ್ಳಿ, ಬೇಕಿದ್ರೆ ಏನು ಬೇಕಾದರೂ ಮಾಡ್ಕೊಳ್ಳಿ. ಹಾಗಾಗಿ ಅದನ್ನು ಕೊಡೋದು, ಏನಾಗ್ಲಿಕ್ಕೆ ಬಯಸ್ತಾ ಇದ್ದೀರಿ ಅದು. ಬಿಫೋರ್ ಆನ್ಸರಿಂಗ್ ಎ ಐ ಹತ್ರ ಹೇಳ್ತಾ ಇರೋದು ಇದು, ಅನಲೈಸ್ ದಿ ರಿಕ್ವೈರ್ಡ್ ಸ್ಕಿಲ್ಸ್, ಐಡೆಂಟಿಫೈ ದ ಸ್ಕಿಲ್ ಗ್ಯಾಪ್ಸ್ ಫಾರ್ ಬಿಗಿನರ್, ಪ್ರಯಾರಿಟೈಸ್ ಲರ್ನಿಂಗ್, ಕ್ರಿಯೇಟ್ 90 ಡೇ ರೋಡ್ ಮ್ಯಾಪ್, ಸಜೆಸ್ಟ್ ರಿಸೋರ್ಸಸ್, ದೆನ್ ಪ್ರೊವೈಡ್ ದಿ ಫೈನಲ್ ರೋಡ್ ಮ್ಯಾಪ್. ಈ ರೀತಿ ಹೇಳಬೇಕು. ಅಬ್ಸರ್ವ್ ಹೌ ಮಚ್ ಬೆಟರ್ ದ ಆನ್ಸರ್ ಬಿಕಮ್ಸ್ ಕಂಪೇರ್ ಟು ಸಿಂಪ್ಲಿ ಆಸ್ಕಿಂಗ್ ಹೌ ಡು ಐ ಬಿಕಮ್ ಡೇಟಾ ಅನಲಿಸ್ಟ್. ಡೈರೆಕ್ಟಾಗಿ ಅನಲಿಸ್ಟ್ ಆಗಬೇಕು ನನಗೆ ಅಂತ ಹೇಳಿದರೆ ಆವಾಗ ಒಂದು ರಿಸಲ್ಟ್ ಬರುತ್ತೆ. ಆದರೆ ಈ ರೀತಿ ಸ್ಟ್ರಕ್ಚರಲ್ಲಿ ಕೊಟ್ಟರೆ ಆವಾಗ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ನೋಡಲಿಕ್ಕೆ ಎಲ್ಲ ಈಸಿ ಅಂತ ಅನಿಸುತ್ತೆ. ತುಂಬ ಜನ ಏನು ಮಾಡ್ತಾರೆ, ಇಷ್ಟೆಲ್ಲ ಯಾರು ಬರಿತಾ ಇರ್ತಾರೆ ಅಂತ ಎ ಐ ಹತ್ರ ಕೇಳಲಿಕ್ಕೂ ಲೇಸಿ ಆಗಿರ್ತಾರೆ. ಅಂಥವರಿಗೆ ನಾನೇನು ಹೇಳಲಿಕ್ಕಾಗಲ್ಲ, ಎ ಐ ನಿಮ್ಮ ಮುಂದಿದೆ. ಒಂದು ಕಾಲದಲ್ಲಿ ಇನ್ಫಾರ್ಮೇಷನ್ನು, ಮಾಹಿತಿಯನ್ನು ಪಡಲಿಕ್ಕೆ ಎಷ್ಟೋ ಕಿಲೋಮೀಟ್ರು ನಡಿಬೇಕಾಗಿತ್ತಂತೆ ನಮ್ಮ ಹಿಂದಿನವರು. ಈಗ ನಮ್ಮ ಕೈಯಲ್ಲಿ ಇದೆ ಇನ್ಫಾರ್ಮೇಷನ್ನು, ಆದರೆ ಚೆನ್ನಾಗಿ ಕೇಳಲಿಕ್ಕೆ ನಮಗೆ ಆಲಸ್ಯ ಅಂತಂದರೆ ಅಂಥ ಆಲಸ್ಯದಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು, ಅಂಥ ಆಲಸ್ಯಗಳಿಂದ ಅಲ್ವಾ? ಹಾಗೆ ಆಲಸ್ಯ ಬಿಟ್ಟು ಮುಂದೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್.